ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ. ಈಗ MLA ನೆನ್ನೆ ಫೋನ್ ಮಾಡಿದ್ದಕ್ಕೆ ಸ್ವಲ್ಪ ಕೆಳಗಡೆ ಇಟ್ಕೊಡಿ ಅಂತ ವ್ಯಾಪಾರ ಅಂತ ಮುಂದೆ ನಾವು ಇವತ್ತು ಇಂಡಿಯ 2ನೇ ಹಂತದಲ್ಲಿ ಶಾಸಕರು ಇಲ್ಲಿ ಅನೇಕ ಬೀದಿ ವ್ಯಾಪಾರಿಗಳು ಪೆಟ್ಟಿಗೆ ಅಂಗಡಿಗಳಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ನಾವು ಗಮನಿಸಿದಾಗ ಇಲ್ಲಿ ಏನು ಹೊಸ ಟ್ರಾಫಿಕ್ ಆಗುವಂತಹ ಜಾಗ ಏನೂ ಅಲ್ಲ. ಇದು ಸಣ್ಣ ಪುಟ್ಟ ಪೆಟ್ಟಿಗೆಗಳನ್ನ ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಾರೆ. ನೀವು ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾನ್ಯ ಶಾಸಕರೇ, ಇವತ್ತು ಬಡವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಹೋಗ್ಬೇಡಿ. ಇವತ್ತು ಮಕ್ಕಳಿಗೆ ಶಾಲಾ ಕಾಲೇಜಲ್ಲಿ ಪ್ರಾರಂಭ ಆಗ್ತಾ ಇದ್ದಾವೆ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಬೀದಿ ವ್ಯಾಪಾರಿಗಳನ್ನ ನೀವು ತೆರವುಗೊಳಿಸಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ. ನೀವು ಸ್ಥಳೀಯ ಶಾಸಕರಾಗಿ ಮುಂದಿನ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿತ್ತೆ ಹೊರತು ಇವತ್ತು ಇಲ್ಲಿ ಆಗಿರ್ತಕ್ಕಂತಹ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸದೆ ಪಾಪ ಅವರು ಏನೋ ವ್ಯಾಪಾರವನ್ನು ಮಾಡ್ಕೊಳ್ತಾ ಇದ್ರು. ಸುಮಾರು ಒಂದು ಪೆಟ್ಟಿಗೆ ಅಂಗಡಿಯ ಆಧಾರದ ಮೇಲೆ ಸುಮಾರು 10 ಜನ 10 ಜನ ಜೀವನ ಮಾಡ್ತಾ ಇರ್ತಾರೆ. ಅಂತಹ ಅಂಗಡಿಗಳನ್ನು ನೀವು ತೆರವುಗೊಳಿಸಿದ್ದು ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧ. ಒಬ್ಬ ಜನಪ್ರತಿನಿಧಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡಿ, ನಿಮ್ಮ ಜೊತೆ ಹೋರಾಟಗಾರರು ಸಹ ಇರ್ತೀವಿ, ನಾಗರಿಕರು ಇರ್ತಾರೆ, ಅದೇ ಬೀದಿ ವ್ಯಾಪಾರಿಗಳು ಸಹ ಮುಂದೆ ನಿಮ್ಮನ್ನು ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಪೊಲೀಸ್ ಅಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳು ಪಾಪ ಏನು ತೊಂದರೆ ಕೊಟ್ಟಿಲ್ಲ ಸರ್, ಅವರು ನಮಗೆ ಒಳ್ಳೆಯದನ್ನೇ ಮಾಡಿದ್ರು ಅಂತ ಹೇಳಿದ್ರು. ಯಾರೋ BBMP ಅಧಿಕಾರಿ ಒಬ್ಬ ಹೆಣ್ಮಗಳು ಇವತ್ತು ಪಾಪ ಅವರಿಗೆ ಒಂದು ಬೆದರಿಕೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ನಿನ್ನೆ ಎಲ್ಲ ಅಧಿಕಾರಿಗಳ ಹತ್ರನೂ ಮಾತಾಡಿದ್ವಿ, ಮನೆ ಶಾಸಕರ ಹತ್ರನೂ ಮಾತಾಡಿದ್ವಿ. ಶಾಸಕರು ಇನ್ನು ಸ್ವಲ್ಪ ಕೆಳಗಡೆ ಹಾಕೊಳ್ಳಿಕ್ಕೆ ಅಂತ ಹೇಳಿದ್ರು. ನಮಗೆ ಸ್ಥಳ ಗೊತ್ತಿರಲಿಲ್ಲ, ಜಾಗ ಗೊತ್ತಿರಲಿಲ್ಲ ಯಾವ ರೀತಿ ಇದೆ ಅಂತ. ಇವತ್ತು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀವಿ. ಮತ್ತು ಯಥಾಸ್ಥಿತಿ ನಿನ್ನೆ ಇದ್ದಂತಹ ಪೆಟ್ಟಿ ಅಂಗಡಿಗಳನ್ನು ಮತ್ತೆ ಅದೇ ಜಾಗದಲ್ಲಿ ಇರುವಂಥ ಕೆಲಸ ಮಾಡ್ತಾಯಿದ್ವಿ. ಒಂದು ವಾರದ ನಂತರ ಮತ್ತೆ ನಾವೇ ಇದನ್ನು ಪರಿಶೀಲನೆ ಮಾಡ್ತೀವಿ. ಯಾವ ರೀತಿ ಇದು ಜನ ದಟ್ಟಣೆ ಇರ್ತಕ್ಕಂತಹ ಸ್ಥಳವೋ ಅಥವಾ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ತಿಳ್ಕೊಂಡು ಅದನ್ನು ತೆರವುಗೊಳಿಸುವಂಥ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡೋಣ. ಇವತ್ತು ಅವರು 1-2 ತಿಂಗಳಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಎಲ್ಲರೂ ಇದೇ ವ್ಯಾಪಾರದ ಆಧಾರದ ಮೇಲೆ ಇವತ್ತು ಮಕ್ಕಳನ್ನು ಕುಟುಂಬವನ್ನು ಸಾಕಿ ಸಲ್ಲಬೇಕಾಗಿದೆ. ದಯವಿಟ್ಟು ಮನೆ ಶಾಸಕರೇ, ಸಾಧ್ಯವಾದರೆ ಹೇಳಿ, ನಿಮ್ಮ ಮನೆಗೆ ಬಂದು ನಾವು ಮಾತಾಡ್ತೀವಿ. ಇವತ್ತು ಪೆಟ್ಟಿಗೆಗಳು ಇಟ್ಕೊಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ತಾವು ತೆರವುಗೊಳಿಸಬಾರ್ದು. ತೆರವುಗೊಳಿಸಿದ್ದೇ ಆದರೆ ಇಡೀ ಹೋರಾಟಗಾರರು ಬಂದು ಇಲ್ಲಿ ಮತ್ತೆ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗ್ತದೆ, ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ. ದಯವಿಟ್ಟು ಅದಕ್ಕೆಲ್ಲ ಆಸ್ಪದವನ್ನು ಕೊಡಬೇಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನಾದರೂ ಹೇಳಂಗಿದ್ರೆ ನೀವು ಹೇಳಿ, ಮಾತಾಡಿ. ಅಲ್ಲ, ನೀವು ತೊಂದರೆ ಆಗ್ತಿದ್ದಂಗೆ ನೀವು ಕಾಪಾಡ್ಕೊಳ್ಬೇಕು. ಈಗ ನಾವೇನೋ ನಿಮ್ಮ ಪೆಟ್ಟಿಗೆಗಳು ಇಡಿಸ್ತೀವಿ, ತೊಂದರೆ ಕೊಡ್ದಂಗೆ ನೀವು ಅದೇ ಥರನೇ ಮೇಂಟೈನ್ ಮಾಡ್ಕೊಂಡು ಇರಬೇಕು. ಅವರಿಗೂ ಅಷ್ಟೇ ಇವಾಗ ನೀವು ಈ ಥರ ತೊಂದರೆ ಕೊಟ್ಟಿದ್ದಾರೆ, ಈ ಥರ ಬಡವರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಮತ್ತು ಇವಾಗ ನಾವೇನು ಅನ್ಯಾಯ ಆಗಿದೆ ಅವ್ರ ಪರ ನಾವು ಯಾವತ್ತೂ ನಿಂತಿರ್ತೀವಿ. ಹೋರಾಟಗಾರರು ಯಾವತ್ತೂ ಅನ್ಯಾಯ ಇರೋದು ನಾವು ನಿಂತಿರ್ತೀವಿ. ನಟರಾಜನ್ ಅವ್ರ ಜೊತೆ ಅವ್ರ ಸಪೋರ್ಟಿಂಗ್ ನಾವು ಯಾವತ್ತೂ ಇರ್ತೀವಿ. ಬಟ್ ಇಂಥ ಬಡವ್ರ ಹೊಟ್ಟೆ ಮೇಲೆ ನೋಡೋದು ಏನು ಮಾಡ್ತಾರೆ, ದೊಡ್ಡವ್ರು ಇದ್ದಾರಲ್ಲ ಅಂಥವ್ರ ಹತ್ರ ಹೋಗಿ ಇದು ಮಾಡಿ ಇಂಥ ಬಡವ್ರ ಹತ್ರ ಬಂದು ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಅವ್ರ ಪಾಡ್ಗೆ ಹೊಟ್ಟೆ ಪಾಡು ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವರು ಒಂದು BBMP ಹೆಣ್ಮಕ್ಳಾಗಿ ಇಂಥ ಹೆಣ್ಮಕ್ಳನ್ನ ಅವರು ಒಂಚೂರು ನೋಡಬೇಕು. ನೋಡ್ದೇ ಈ ಥರ ಎಲ್ಲ ಮಾಡೋದು ತಪ್ಪು. ನಿನ್ನೆ ಶಾಸಕರಿಗೆ ಫೋನ್ ಮಾಡಿದಾಗ ಶಾಸಕರು ಕೂಡ ಕೆಟ್ಟದಾಗಿ ಮಾತಾಡಲಿಲ್ಲ. ಅವರು ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ಮತ್ತು ಇಲ್ಲಿ ಯಾವುದೋ ಒಂದು ಹೆಣ್ಮಗು ಕಾಲೇಜಿಗೆ ಹೋಗುವಂಥ ಅದು ಇದರಿಂದನೇ ಆಗಿದ್ದು ಅಂತ ಅವ್ರು ಹೇಳಿದ್ರು. ಯಾವ ಸಮಸ್ಯೆ ಇಲ್ಲ. ಡ್ರೈವರು ವಾಕಿಂಗ್ ಹೋಗಿದ್ದಾರೆ, ಕಂಡಕ್ಟರ್ ಅವಶ್ಯಕತೆ ಇಲ್ಲ. ಕಂಡಕ್ಟ್ರು ಗಾಡಿ ಏಕೆ ದಾಖಲೆ ನಾನು ಓದ್ತಿದ್ದರಿಂದ ಸಮಸ್ಯೆ ಆಗಿಲ್ಲ. ಅವತ್ತು ಯಾರು ಏನು ಬಂದು ಎಚ್ಚರಿಕೆಯಿಂದ ಮಾಡಲಿಲ್ಲ. ಇವತ್ತು ಎಲ್ಲ ನಡ್ಕೊಂಡು ಹೋಗ್ತಾ ಇದೆ, ಎಲ್ಲ ರೀತಿಯಲ್ಲೂ ಕರೆಕ್ಟ್ ಆಗಿದೆ. ನಮ್ಮಿಂದಾಗಿ ಇರೋದ್ರಲ್ಲಿ ಯಾವುದೇ ರೀತಿ ಜಾಮ್ ಆಗೋದಾಗಿ ಸಮಸ್ಯೆ ಆಗಿಲ್ಲ. ಇವತ್ತು 11 ತಿಂಗಳಲ್ಲಿ ಇವತ್ತು ಉದಾಹರಣೆ ತಗೊಂಡಿರೋದು ನಾವೆಲ್ಲ ಹೋಗ್ಬೇಕು. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತೀವಿ. ಇವತ್ತು ನನ್ನ ಮಗನ ಕಾಲೇಜ್ ಅಡ್ಮಿಷನ್ ಇದೆ, ಸ್ಕೂಲ್ ಅಡ್ಮಿಷನ್ ಇದೆ. ನಾನು ಎಲ್ಲಿ ಹೋಗ್ಲಿ? ಇದು ನಂಬ್ಕೊಂಡು ನಾನು 1 ಲಕ್ಷ ಫೈನಾನ್ಸ್ ಎತ್ಕೊಂಡಿದ್ದೀನಿ. ನಾನು ಯಾವುದು ಕಟ್ಟಲಿ? ಎಲ್ಲಿ ಆಗ್ತಾ ಇದ್ದೀರಾ? ನೀವು ಫಟಾಫಟ ಫೋಟೋಗಳು ಇಟ್ಕೊಳ್ಳಿ. ಒಂದಷ್ಟು ವಿಡಿಯೋ ಮಾಡಿದ್ವಿ ಸರ್.
ನಮ್ದು ಮಾಡಿದ್ವಿ. ಯಾರು ತೊಂದರೆ ಇಲ್ಲ ಏನಿಲ್ಲ ಅಲ್ಲೂ ಎತ್ತಿಸ್ಬಿಟ್ಟಿದ್ದಾರೆ. ಸರಿ ಈಗ ಇಡೀ ನಾವು ಸಂಜೆ ಗಂಟೆ ಇರ್ತೀವಿ ಇಲ್ಲಿ, ಬೇಗ ಇಟ್ಕೊಳ್ಳಿ. ಪೊಲೀಸರು ಬಂದರೆ ಮಾತಾಡೋಣ. ಮತ್ತೆ ಏನು ಪ್ರತಿಭಟನೆ ಮಾಡಬೇಕು, MLA ಮನೆಗಳು ನೀವು ಬೆಳಿಗ್ಗೆನೆಲ್ಲ ವ್ಯವಸ್ಥೆ ಮಾಡಿ ಇಟ್ಕೋಬೇಕಲ್ಲ, ಕರೆಕ್ಟಾಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೋಬೇಕಲ್ಲ. ಈ ಸೋಮನಾಥ್ ಮಾತಾಡಂದ್ರೆ